ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಬಿಎಸ್ ಯಡಿಯೂರಪ್ಪ ಅವರು ಅನೇಕ ವಿಚಾರಗಳಿಗೆ ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದರು. ಜೆಡಿಎಸ್ಗೆ ಕೋಲಾರ ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಈಗಾಗಲೇ ತೀರ್ಮಾನಿಸಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಚಿತ್ರದುರ್ಗ ಹಾಗೂ ರಾಯಚೂರು ಬಿಟ್ಟು ಎಲ್ಲಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲೈಸ್ ಆಗಿದ್ದಾರೆ ಅಂತ ಕೂಡ ತಿಳಿಸಿದ್ರು. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ರು ಈ ಮಾತನ್ನ. ಅಲ್ಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಆಯ್ತು. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅನುಮಾನ ಇತ್ತು. ಯಾಕಂದ್ರೆ ಸುಮಲತಾ ಅವರು ಬಂದ ನಂತರ ಎಲ್ಲೂ ರೆಬಲ್ ಆಗದೆ ಸುಮ್ಮನೆ ಇದ್ದಿದ್ದು ನೋಡಿದ್ರೆ ಅವರಿಗೆ ಸೂಕ್ತ ಸ್ಥಾನಮಾನದ ಭರವಸೆನ ಮುಂದಿನ ದಿನಗಳಲ್ಲಿ ಕೊಟ್ಟಿದ್ರೆ ಇದೇ ಕಾರಣಕ್ಕೆ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಅದಕ್ಕೊಂದಷ್ಟು ಕನ್ಕ್ಲೂಷನ್ ಕೊಡುವಂತಹ ಪ್ರಯತ್ನ ಕೂಡ ಆಗಿದೆ. ಮಾರ್ಚ್ 22ನೇ ತಾರೀಕು ಉಳಿದ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನ ತಿಳಿಸ್ತೀವಿ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಕನ್ಫ್ಯೂಷನ್ ಅನ್ನು ಕೂಡ ನಿನ್ನೆ ಬಗೆಹರಿದಿದೆ. ಕೋಲಾರದಿಂದ ಜೆಡಿಎಸ್ ಕಂಟೆಸ್ಟ್ ಮಾಡೋದು, ಜೆಡಿಎಸ್ ಚಿಹ್ನೆಯಲ್ಲೇ ಅಭ್ಯರ್ಥಿ ನಿಂತ್ಕೊಳ್ಳೋದು ಅನ್ನೋದನ್ನ ಕೂಡ ಬಿಎಸ್ ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ಕುಮಾರಸ್ವಾಮಿ ಅವರ ಒಂದೇ ಗುಡುಗಿಗೆ ಬಿಜೆಪಿ ಹೈಕಮಾಂಡ್ ಬೆದರ್ತಾ ಹಾಗಾದ್ರೆ ಮೈತ್ರಿಗೆ ಧಕ್ಕೆ, ಆತಂಕದ ಬೆನ್ನಲ್ಲೇ ಕೋಲಾರ ಕ್ಷೇತ್ರದ ಬಗ್ಗೆ ಡಿಸಿಷನ್ ತಗೊಂಡ್ಬಿಟ್ರ ಅನ್ನೋ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ ಇದೇ ಕಾರಣಕ್ಕೆ ಬಿಜೆಪಿ ಕೋಲಾರ ಕ್ಷೇತ್ರವನ್ನ ಅನಿವಾರ್ಯವಾಗಿ ಜೆಡಿಎಸ್ಗೆ ಬಿಟ್ಟು ಕೊಡ್ತಾ ಇಲ್ಲ. ಅಂದ್ರೆ ಮೈತ್ರಿಯ ಸಂಬಂಧ ಹಳಸಿ ಬಿಡುತ್ತೆ ಅನ್ನೋ ಆತಂಕ ಬಿಜೆಪಿ ಹೈಕಮಾಂಡ್ಗೂ ಇತ್ತ. ಕುಮಾರಸ್ವಾಮಿ ಅವರ ಅಸಮಾಧಾನದ ಮಾತುಗಳ ಬಾಣ ನೇರವಾಗಿ ಬಿಜೆಪಿ ಹೈಕಮಾಂಡ್ಗೆ ತಗುಲಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಎಚ್ಚೆತ್ತುಕೊಂಡು ಆಗಬಹುದಾದಂತಹ ಅನಾಹುತಕ್ಕೆ ಸ್ಪೀಡ್ ಬ್ರೇಕರ್ ಹಾಕುವಂತಹ ಕೆಲಸವನ್ನ ಕೂಡ ಕೋಲಾರ ಕ್ಷೇತ್ರವನ್ನ ಬಿಟ್ಕೊಡೋದ್ರ ಮೂಲಕ ಮಾಡಿದ್ರ ಅನ್ನೋ ಪ್ರಶ್ನೆ. ಯಾಕಂದ್ರೆ ಮೈತ್ರಿ ಆಗಿದ್ದು ಬಿಜೆಪಿಗೂ ಅನಿವಾರ್ಯತೆ ಇತ್ತು, ಜೆಡಿಎಸ್ಗೂ ಅನಿವಾರ್ಯತೆ ಇತ್ತು. ಅನಿವಾರ್ಯ ಕಾರಣದಿಂದ ಉಂಟಾದಂತಹ ಸ್ನೇಹದಲ್ಲಿ ಬಿರುಕು ಬಂದ್ರೆ ಅದರ ಲಾಭ ಎದುರಾಳಿಗಳಿಗಾಗತ್ತೆ, ಎದುರಾಳಿಗಳು ಸಂಭ್ರಮಿಸ್ತಾರೆ ಅನ್ನೋ ಲೆಕ್ಕಾಚಾರ ಅರಿತು ಈಗ ಬಿಜೆಪಿ ಹೈಕಮಾಂಡ್ ಕೂಡ ಕೋಲಾರ ಕ್ಷೇತ್ರವನ್ನ ಡಿಸೈಡ್ ಮಾಡಿದೆ.